ನಮಸ್ತೆ ಮಕ್ಕಳ, ಸಕ್ಸೀಡ್ ಇ ಲರ್ನಿಂಗ್ ಆ್ಯಪ್ಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ತಿಳಿಸಕ್ಕೆ ಬಂದಿರೋ ವಿಷಯ ಭೂಗೋಳಶಾಸ್ತ್ರ ಅಧ್ಯಾಯ 5 ಭಾರತದ ಅರಣ್ಯ ಸಂಪತ್ತು. ಇಂದು ನಾವು ನಮ್ಮ ಬೃಹತ್ ಭಾರತ ದೇಶದ ಅರಣ್ಯ ಸಂಪತ್ತಿನ ಬಗ್ಗೆ ತಿಳಿದುಕೊಳ್ಳೋಣ. ನಾವು ನಮ್ಮ ಭೂಮಂಡಲವನ್ನು ಇತರ ಜೀವಿಗಳೊಂದಿಗೆ ಹಂಚಿಕೊಂಡಿದ್ದೇವೆ. ಅವು ಸೂಕ್ಷ್ಮ ಜೀವಿಗಳು, ಬ್ಯಾಕ್ಟೀರಿಯಾ, ಗಿಡ ಮರಗಳು, ಆಲದ ಮರ, ಬ್ಲೂ ವೇಲ್ಸ್ ಇತ್ಯಾದಿ. ಈ ಅಧ್ಯಾಯದಲ್ಲಿ ನಾವು 1. ಅರಣ್ಯಗಳ ಅರ್ಥ ಮತ್ತು ಪ್ರಾಮುಖ್ಯತೆ, 2. ಅರಣ್ಯಗಳ ವಿಧಗಳು ಮತ್ತು ಹಂಚಿಕೆ, 3. ಅರಣ್ಯಗಳ ಸಂರಕ್ಷಣೆ, 4. ವನ್ಯಜೀವಿ ಧಾಮ ಮತ್ತು ರಾಷ್ಟ್ರೀಯ ಉದ್ಯಾನಗಳು, 5. ಭಾರತದ ಜೈವಿಕ ಸಂರಕ್ಷಣಾ ವಲಯಗಳು. ಇದನ್ನೆಲ್ಲ ವಿವರವಾಗಿ ಅರ್ಥ ಮಾಡ್ಕೊಳ್ಳೋಣ. ಅದರಲ್ಲಿ ಮೊದಲನೇದಾಗಿ ಅರಣ್ಯಗಳ ಅರ್ಥ ಮತ್ತು ಪ್ರಾಮುಖ್ಯತೆಯ ಬಗ್ಗೆ ತಿಳ್ಕೊಳ್ಳೋಣ. ಹಾಗಿದ್ರೆ ಅರಣ್ಯ ಎಂದರೇನು ನಿಮಗೆ ಗೊತ್ತೇ? ಮರಗಳು ಅಂದ್ರೆ ವೃಕ್ಷಗಳು ಮತ್ತು ಇತರ ಸಸ್ಯ ಸಂಕುಲಗಳಿಂದ ಆವರಿಸಿದ ವಿಶಾಲವಾದ ಭೂಭಾಗವನ್ನು ಅರಣ್ಯ ಅಥವಾ ಕಾಡು ಎಂದು ಕರೆಯುತ್ತೇವೆ. ಈ ಅರಣ್ಯಗಳು ನೈಸರ್ಗಿಕವಾದ ಅಥವಾ ಮಾನವ ಪೋಷಿತ ನೆಡುತೋಪುಗಳಾಗಿರಬಹುದು. ಅರಣ್ಯಗಳು ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಒಂದಾಗಿದೆ. ಇವುಗಳು ಪ್ರತ್ಯಕ್ಷವಾಗಿ ಅತ್ಯಂತ ಉಪಯುಕ್ತವಾದ ಮರಗಳನ್ನು ಒದಗಿಸುತ್ತವೆ. ಸೌದೆಗಳನ್ನು ಮತ್ತು ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನು ಪೂರೈಸುತ್ತವೆ. ಜಾನುವಾರುಗಳಿಗೆ ಬೇಕಾದ ಮೇವು ಮತ್ತು ಅನೇಕ ಜನರಿಗೆ ಉದ್ಯೋಗಾವಕಾಶಗಳನ್ನು ಕಲ್ಪಿಸುತ್ತವೆ. ಪರೋಕ್ಷವಾಗಿ ಮೇಲ್ಮೇಲ್ಲಕ್ಷಣಗಳನ್ನು ಸಂರಕ್ಷಿಸುತ್ತವೆ. ಹರಿಯುವ ನೀರಿನ ರಭಸವನ್ನು ಮಿತಗೊಳಿಸಿ ಪ್ರವಾಹ ಮತ್ತು ಮಣ್ಣಿನ ಸವೆತವನ್ನು ನಿಯಂತ್ರಿಸುತ್ತವೆ. ಮರುಭೂಮೀಕರಣವನ್ನು ತಡೆದು ಮಣ್ಣಿನ ಫಲವತ್ತತೆಯ ವೃದ್ಧಿಗೆ ನೆರವಾಗುತ್ತವೆ. ವಾಯುಗುಣವನ್ನು ಸಮತೋಲನಗೊಳಿಸುತ್ತವೆ ಮತ್ತು ಪರ್ಯಾವರಣ ಅಂದರೆ ಪರಿಸರದ ಸಮತೋಲನವನ್ನು ಕಾಪಾಡಿ ವನ್ಯಜೀವಿಗಳಿಗೆ ಆಶ್ರಯವನ್ನು ನೀಡುತ್ತವೆ. ಇನ್ನು ನಂತರ ನೋಡೋದಾದ್ರೆ ಅರಣ್ಯಗಳ ವಿಧಗಳು ಮತ್ತು ಹಂಚಿಕೆ. ಭಾರತದಲ್ಲಿ ಅರಣ್ಯಗಳ ವಿಧಗಳನ್ನು ನಿರ್ಧರಿಸುವ ಅಂಶಗಳೆಂದರೆ ವಾಯುಗುಣ, ಮಣ್ಣು ಮತ್ತು ಮೇಲ್ಮೇಲ್-ಲಕ್ಷಣಗಳು. ಇವುಗಳಲ್ಲಿ ವಾಯುಗುಣವು ಬಹು ಮುಖ್ಯವಾದ ಅಂಶವಾಗಿರುವುದರಿಂದ ವಿಶಾಲವಾದ ಭಾರತ ದೇಶದಲ್ಲಿ ಅನೇಕ ವಿಧದ ಅರಣ್ಯಗಳಿವೆ. ಅವುಗಳನ್ನು 6 ಪ್ರಮುಖ ವಿಧಗಳಾಗಿ ವಿಂಗಡಿಸಬಹುದು. ಅದರಲ್ಲಿ ಮೊದಲನೇದು ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳು. ಈ ವಿಧದ ಅರಣ್ಯಗಳು 250 ಸೆಂಟಿಮೀಟರ್ಗಳಿಗಿಂತ ಹೆಚ್ಚು ವಾರ್ಷಿಕ ಮಳೆಯಾಗುವ ಭಾಗಗಳಲ್ಲಿ ಕಂಡುಬರುತ್ತದೆ. ನಮ್ಮ ದೇಶದಲ್ಲಿ ಪ್ರಮುಖವಾಗಿ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗ ಹಾಗೂ ಈಶಾನ್ಯ ರಾಜ್ಯಗಳಾದ ಅಸ್ಸಾಂ, ನಾಗಾಲ್ಯಾಂಡ್, ಮೇಘಾಲಯ, ತ್ರಿಪುರ, ಮಣಿಪುರ ಬೆಟ್ಟಗಳು ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಹಂಚಿಕೆಯಾಗಿವೆ. ಈ ರೀತಿಯ ಕಾಡುಗಳು ದಟ್ಟವಾಗಿರುತ್ತವೆ ಮತ್ತು ಇಲ್ಲಿ ಮರಗಳು ಬಹಳ ಎತ್ತರಕ್ಕೆ ಬೆಳೆಯುತ್ತವೆ. ಇದರ ಬಹುಮುಖ್ಯ ವಿಶೇಷವೆಂದರೆ ಯಾವುದೇ ಒಂದು ನಿರ್ದಿಷ್ಟವಾದ ಅವಧಿಯಲ್ಲಿ ಎಲೆಗಳನ್ನು ಉದುರಿಸುವುದಿಲ್ಲವಾದ್ದರಿಂದ ಸದಾ ಹಸಿರಾಗಿರುತ್ತದೆ. ಅದಕ್ಕೆಂದೇ ಈ ಕಾಡುಗಳನ್ನು ನಿತ್ಯ ಹರಿದ್ವರ್ಣದ ಕಾಡುಗಳು ಎಂದು ಕರೆಯುತ್ತಾರೆ. ಇಲ್ಲಿ ಬೆಳೆಯುವ ಪ್ರಮುಖ ಮರಗಳು ತೇಗ, ಬೀಟೆ, ಎಬೋನಿ, ಮಹಾಗನಿ, ಗುಜ್ರಾನ್ ಮತ್ತು ಚಂಪಾ. ಇನ್ನು ಎರಡನೇದಾಗಿ ನೋಡೋದಾದ್ರೆ ಉಷ್ಣವಲಯದ ಎಲೆ ಉದುರಿಸುವ ಕಾಡುಗಳು. ಇವುಗಳನ್ನು ಪರ್ಣಪಾತಿ ಅರಣ್ಯ ಅಂತಲೂ ಕರೆಯುವರು. ಇವು ವರ್ಷದಲ್ಲಿ 100 ರಿಂದ 200 ಸೆಂಟಿಮೀಟರ್ ಮಳೆ ಬೀಳುವ ಭಾಗಗಳಲ್ಲಿ ಕಂಡುಬರುತ್ತವೆ. ಇವು ನಮ್ಮ ದೇಶದ ವಿಶಾಲವಾದ ಪ್ರದೇಶಗಳಲ್ಲಿ ಹಂಚಿಕೆಯಾಗಿವೆ. ಮುಖ್ಯವಾಗಿ ಪಶ್ಚಿಮ ಘಟ್ಟಗಳ ಪೂರ್ವ ಇಳಿಜಾರು ಭಾಗಗಳನ್ನೊಳಗೊಂಡ ಮಹಾರಾಷ್ಟ್ರ, ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು ರಾಜ್ಯಗಳು ಹಾಗೂ ಛೋಟನಾಗಪುರ ಪ್ರಸ್ಥಭೂಮಿ, ಹಿಮಾಲಯದ ಪಾದಭಾಗಗಳು, ಒಡಿಶಾ ಮತ್ತು ಪಶ್ಚಿಮ ಬಂಗಾಳದ ಕೆಲವು ಭಾಗಗಳಲ್ಲಿ ಹಂಚಿಕೆಯಾಗಿವೆ. ಈ ಅರಣ್ಯಗಳ ವಿಶೇಷವೇನೆಂದರೆ ವಸಂತ ಋತು ಮತ್ತು ಬೇಸಿಗೆಯ ಆರಂಭದಲ್ಲಿ ತಮ್ಮ ಎಲೆಗಳನ್ನು ಉದುರಿಸುವುದರಿಂದ ಇವುಗಳನ್ನು ಮಾನ್ಸೂನ್ ಕಾಡುಗಳು ಎಂದು ಕರೆಯುತ್ತಾರೆ. ಇಲ್ಲಿ ಬೆಳೆಯುವ ಪ್ರಮುಖ ಮರಗಳೆಂದರೆ ತೇಗ, ಸಲೆ, ಶ್ರೀಗಂಧ, ಕೆಂದಾಳ, ತಪಸಿ ಮರ, ಮತ್ತಿ, ದೊಡ್ಡ ಬಾಗೆ, ಮಾವು, ಬೇವು, ಹುಣಸೆ ಮುಂತಾದವುಗಳು. ಇನ್ನು ಮೂರನೇದಾಗಿ ನೋಡೋದಾದ್ರೆ ಕುರುಚಲು ಸಸ್ಯ ಮತ್ತು ಹುಲ್ಲುಗಾವಲು. ಇಂತಹ ಸಸ್ಯವರ್ಗವು ಸುಮಾರು 60 ರಿಂದ 100 ಸೆಂಟಿಮೀಟರ್ ವಾರ್ಷಿಕ ಮಳೆಯಾಗುವ ಭಾಗಗಳಲ್ಲಿ ಕಂಡುಬರುತ್ತದೆ. ಇವುಗಳು ಕುರುಚಲು ಗಿಡ ಮರ ಮತ್ತು
ಕುಬ್ಬ ಒರಟಾಗಿ ಹುಲ್ಲು, ಮುಳ್ಳಿನ ಗಿಡ ಮರಗಳು ಅಲ್ಲಲ್ಲಿ ಚದುರಿದಂತೆ ಬೆಳೆಯುತ್ತವೆ. ಇವು ಮುಖ್ಯವಾಗಿ ಕಚ್ ಮತ್ತು ಥಾರ್ ಮರುಭೂಮಿಯ ಅಂಚಿನ ಭಾಗಗಳಲ್ಲಿ ಕಂಡುಬರುತ್ತವೆ. ಹುಲ್ಲುಗಾವಲುಗಳು ಪ್ರಮುಖವಾಗಿ ರಾಜಸ್ಥಾನದ ಪೂರ್ವ ಭಾಗ, ಪಂಜಾಬ್, ಪಶ್ಚಿಮ ಘಟ್ಟಗಳ ಕೆಳಭಾಗ ಮತ್ತು ಕಾರ್ಡ್ಮಮ್ ಬೆಟ್ಟಗಳಲ್ಲಿ ಕಂಡುಬರುತ್ತವೆ. ಇನ್ನು ನಾಲ್ಕನೇದಾಗಿ ನೋಡೋದಾದ್ರೆ ಮರುಭೂಮಿ ಸಸ್ಯವರ್ಗ. ಇದು 10 ರಿಂದ 50 ಸೆಂಟಿಮೀಟರ್ ವಾರ್ಷಿಕ ಮಳೆಯಾಗುವ ಭಾಗಗಳಲ್ಲಿ ಕಂಡುಬರುತ್ತದೆ. ಉದಾಹರಣೆಗೆ ಥಾರ್ ಮರುಭೂಮಿ, ಇದರಲ್ಲಿ ರಾಜಸ್ಥಾನ್, ಪಂಜಾಬ್ ಮತ್ತು ಹರಿಯಾಣಗಳ ಕೆಳಭಾಗಗಳು ಮತ್ತು ದಕ್ಕನ್ ಪ್ರಸ್ಥಭೂಮಿಗಳು ಸೇರುತ್ತವೆ. ಮಳೆಯ ಕೊರತೆಯಿಂದಾಗಿ ಅಲ್ಲಲ್ಲಿ ಚದುರಿದಂತೆ ಮರಗಳು, ಮುಳ್ಳಿನ ಗಿಡಗಂಟೆಗಳು ಬೆಳೆಯುತ್ತವೆ. ಕಗ್ಗಲಿ, ಗೊಬ್ಬಳಿ, ಕಳ್ಳಿ, ಖರ್ಜೂರ, ತಾಳೆ ಮರಗಳು ಇತ್ಯಾದಿ ಇಲ್ಲಿ ಮುಖ್ಯವಾಗಿ ಬೆಳೆಯುವ ಸಸ್ಯವರ್ಗಗಳು. ಇನ್ನು 5ನೇದಾಗಿ ನೋಡೋದಾದ್ರೆ ಪರ್ವತ ಕಾಡುಗಳು. ಇವು ಹೆಸರೇ ಸೂಚಿಸಿರುವಂತೆ ಕೇವಲ ಪರ್ವತಗಳ ಇಳಿಜಾರುಗಳಲ್ಲಿ ಮಾತ್ರ ಬೆಳೆಯುವ ಸಸ್ಯಗಳು ಹಾಗೂ ಮರಗಳು. ಈ ಜಾತಿಯ ಸಸ್ಯವರ್ಗವು ಮುಖ್ಯವಾಗಿ ಹಿಮಾಲಯ ಪರ್ವತಗಳು ಹಾಗೂ ಸ್ವಲ್ಪ ಮಟ್ಟಿಗೆ ನೀಲಗಿರಿ ಬೆಟ್ಟಗಳಲ್ಲಿಯೂ ಕಂಡುಬರುತ್ತವೆ. ಇಲ್ಲಿ ಬೆಳೆಯುವ ಪ್ರಮುಖವಾದ ಸಸ್ಯಗಳು ಅಂದರೆ ಓಕ್, ಚೆಸ್ಟ್ನಟ್, ಆಶ್, ಬಂಚ್, ಪೈನ್, ಸಿಡಾರ್, ಸ್ಟ್ರೂಸ್, ಫರ್ ಮತ್ತು ವಾಲ್ನಟ್ ಇತ್ಯಾದಿ. ಇನ್ನು 6ನೇದಾಗಿ ನೋಡೋದಾದ್ರೆ ಮ್ಯಾಂಗ್ರೋವ್ ಕಾಡುಗಳು. ಈ ರೀತಿಯ ಕಾಡುಗಳು ಅಧಿಕ ಮಳೆ ಬೀಳುವ ಜೋಗು ಪ್ರದೇಶ, ನದಿ ಮುಖಜ ಭೂಮಿ ಮತ್ತು ಉಬ್ಬರವಿಳಿತಗಳುಳ್ಳ ಸಮುದ್ರ ತೀರಗಳಲ್ಲಿ ಕಂಡುಬರುತ್ತವೆ. ಪೂರ್ವ ಕರಾವಳಿ ಮತ್ತು ಪಶ್ಚಿಮ ಕರಾವಳಿಗಳಲ್ಲಿ ಅಲ್ಲಲ್ಲಿ ಚದುರಿದಂತೆ ಕಂಡುಬರುತ್ತದೆ. ಇಲ್ಲಿ ಬೆಳೆಯುವ ಪ್ರಮುಖ ಸಸ್ಯವರ್ಗಗಳೆಂದರೆ ಸುಂದರಿ, ಬೆತ್ತ, ಜರಿಗಿಡ, ತಾಳೆ, ಕೆಂದಾಳೆ ಮತ್ತು ಕೆದಿಗೆ ಮುಂತಾದವುಗಳು. ಇನ್ನು ನಂತರ ನೋಡೋದಾದ್ರೆ ಅರಣ್ಯಗಳ ಹಂಚಿಕೆ. ಭಾರತದಾದ್ಯಂತ ಅರಣ್ಯಗಳು ಸಮವಾಗಿ ಹಂಚಿಕೆಯಾಗಿಲ್ಲ. ದೇಶದ ಒಟ್ಟು ಅರಣ್ಯದಲ್ಲಿ 60% ಭಾಗವು ಹಿಮಾಲಯ ಮತ್ತು ಪರ್ಯಾಯ ಪ್ರಸ್ಥಭೂಮಿಯ ಬೆಟ್ಟಗಳಲ್ಲಿ ಹಾಗೂ 20% ಭಾಗ ಉತ್ತರದ ಮೈದಾನಗಳಲ್ಲಿ ಕಂಡುಬರುವುದು. ರಾಜ್ಯಗಳಲ್ಲಿ ಮಧ್ಯಪ್ರದೇಶವು ವಿಶಾಲವಾದ ಅರಣ್ಯ ಪ್ರದೇಶಗಳನ್ನು ಮತ್ತು ಗೋವಾದಲ್ಲಿ ಅತಿ ಕಡಿಮೆ ಅರಣ್ಯ ಪ್ರದೇಶವಿದೆ. ಇನ್ನು ನಂತರ ನೋಡೋದಾದ್ರೆ ಅರಣ್ಯಗಳ ಸಂರಕ್ಷಣೆ. ಅರಣ್ಯಗಳು ಭಾರತದ ರಾಷ್ಟ್ರೀಯ ಆರ್ಥಿಕತೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ದುರ್ದೈವದ ಸಂಗತಿ ಎಂದರೆ ಇತ್ತೀಚಿನ ವರ್ಷಗಳಲ್ಲಿ ಅರಣ್ಯಗಳ ಪ್ರಭೇದ ಕಡಿಮೆಯಾಗುತ್ತಿದೆ. ಇದಕ್ಕೆ ಪ್ರಮುಖವಾದ ಕಾರಣಗಳೆಂದರೆ ಅದರಲ್ಲಿ ಮೊದಲನೇದು ಕೃಷಿ ಕ್ಷೇತ್ರದ ವಿಸ್ತರಣೆ, 2 ರಸ್ತೆ ಮತ್ತು ರೈಲು ಮಾರ್ಗಗಳ ವಿಸ್ತರಣೆ, 3 ನೀರಾವರಿ ಯೋಜನೆಗಳ ನಿರ್ಮಾಣ, 4 ಕೈಗಾರೀಕರಣ, 5 ನಗರೀಕರಣ, 6 ಜಾನುವಾರುಗಳ ಅತಿಯಾಗಿ ಮೇಯಿಸುವಿಕೆ, 7 ಕಾಡ್ಗಿಚ್ಚು ಮುಂತಾದವುಗಳು. ಮುಂದಿನ ಪೀಳಿಗೆಯ ದೃಷ್ಟಿಯಿಂದ ಅರಣ್ಯಗಳನ್ನು ಸಂರಕ್ಷಿಸುವುದು ಅಗತ್ಯವಾಗಿದೆ. ಹಾಗಿದ್ರೆ ಅರಣ್ಯ ಸಂರಕ್ಷಣೆ ಎಂದರೇನು? ಅರಣ್ಯ ನಾಶವನ್ನು ತಡೆಗಟ್ಟಿ ಮಿತಿಮೀರಿದ ಅರಣ್ಯ ಸಂಪತ್ತಿನ ಸಮಗ್ರ ನಿಯಂತ್ರಣ ಹಾಗೂ ಅರಣ್ಯ ನಿರ್ವಹಣೆ ಪ್ರಕ್ರಿಯೆಗಳಿಗೆ ಒಟ್ಟಾಗಿ ಅರಣ್ಯ ಸಂರಕ್ಷಣೆ ಎನ್ನುವರು. ಭಾರತದಲ್ಲಿ ಅರಣ್ಯ ಸಂರಕ್ಷಣಾ ಕ್ರಮಗಳು ಯಾವುವು ಎಂದು ನೋಡೋಣ. ಅದರಲ್ಲಿ ಮೊದಲನೇದಾಗಿ ಅರಣ್ಯ ನಾಶವನ್ನು ನಿಯಂತ್ರಿಸುವುದು, 2 ಮಿತಿಮೀರಿ ಮೇಯಿಸುವುದನ್ನು ತಡೆಯುವುದು, 3 ಕಾಡ್ಗಿಚ್ಚು ನಿಯಂತ್ರಣ, 4 ಅರಣ್ಯ ಅತಿಕ್ರಮದ ತಡೆ, 5 ಅರಣ್ಯಗಳಲ್ಲಿ ಕೀಟ ಮತ್ತು ರೋಗಗಳ ನಿಯಂತ್ರಣ, 6 ಮರಗಳ ಕಳ್ಳ ಸಾಗಾಣಿಕೆಯ ತಡೆ, 7 ವೈಜ್ಞಾನಿಕವಾಗಿ ಮರಗಳನ್ನು ಕಡಿಯುವುದು, 8 ಅರಣ್ಯ ನಾಶ ನಿಯಂತ್ರಣ ಕಾಯ್ದೆಯನ್ನು ಜಾರಿಗೆ ತರುವುದು, 9 ಅರಣ್ಯವನ್ನು ಬೆಳೆಸಲು ಪ್ರೋತ್ಸಾಹ ನೀಡುವುದು, 10 ಅರಣ್ಯಗಳ ಪ್ರಾಮುಖ್ಯತೆಯ ಬಗ್ಗೆ ಜನರಲ್ಲಿ ಅರಿವನ್ನುಂಟು ಮಾಡುವುದು ಇತ್ಯಾದಿ. ಇನ್ನು ನಾವು ವನ್ಯಜೀವಿ ಧಾಮಗಳ ಬಗ್ಗೆ ತಿಳ್ಕೊಳ್ಳೋಣ. ವನ್ಯಜೀವಿಗಳಿಗೆ ರಕ್ಷಣೆ ನೀಡುವ ಸ್ಥಳಗಳನ್ನು ವನ್ಯಜೀವಿ ಧಾಮಗಳೆಂದು ಕರೆಯುತ್ತಾರೆ. ಇಂತಹ ಪ್ರದೇಶಗಳಲ್ಲಿ ಯಾವುದೇ ವಿಧದ ಪ್ರಾಣಿಗಳನ್ನು ಸೆರೆ ಹಿಡಿಯುವ ಅಥವಾ ಕೊಲ್ಲುವುದನ್ನು ನಿಷೇಧಿಸಲಾಗಿರುತ್ತದೆ. ಭಾರತದಲ್ಲಿ ಸುಮಾರು 523 ವನ್ಯಜೀವಿ ಧಾಮಗಳಿವೆ. ಇವುಗಳಲ್ಲಿ ಪ್ರಮುಖವಾದವುಗಳು ತಲಕಾಡಿನ ಅಣ್ಣಮಲೈ ಮತ್ತು ಮುದುಮಲೈ, ಕರ್ನಾಟಕದ ದಾಂಡೇಲಿ, ಭದ್ರಾ ತಲಕಾವೇರಿ, ಬಿಳಿಗಿರಿ ರಂಗನ ಬೆಟ್ಟ, ಕೇರಳದ ಪೆರಿಯೂರ್,
ತೆಲಂಗಾಣದ ನಾಗಾರ್ಜುನ ಸಾಗರ, ರಾಜಸ್ಥಾನದ ಭರತ್ಪುರ ಮತ್ತು ರಣಥಂಬೋರ, ಅಸ್ಸಾಂನ ಮಾನಸ ಮತ್ತು ಪಶ್ಚಿಮ ಬಂಗಾಳದ ಜಲ್ವಪಾರ ಮೊದಲಾದವು. ನಂತರ ರಾಷ್ಟ್ರೀಯ ಉದ್ಯಾನಗಳು. ಸಾರ್ವಜನಿಕ ವಿಹಾರಕ್ಕಾಗಿ ಮತ್ತು ವೈಜ್ಞಾನಿಕ ಹಿತದೃಷ್ಟಿಯಿಂದ ನೈಸರ್ಗಿಕ ಸೌಂದರ್ಯ, ಸಸ್ಯ ಮತ್ತು ಪ್ರಾಣಿ ಸಂಕುಲಗಳ ರಕ್ಷಣೆಗಾಗಿ ವಿಶೇಷವಾದ ರಕ್ಷಣೆ ನೀಡುವ ವಿಶಾಲವಾದ ಪ್ರದೇಶವನ್ನು ರಾಷ್ಟ್ರೀಯ ಉದ್ಯಾನವೆನ್ನುವರು. ಭಾರತದಲ್ಲಿ 99 ರಾಷ್ಟ್ರೀಯ ಉದ್ಯಾನಗಳಿವೆ. ಅವುಗಳನ್ನ ನೋಡೋದಾದ್ರೆ, ಭಾರತದ ಪ್ರಮುಖ ರಾಷ್ಟ್ರೀಯ ಉದ್ಯಾನಗಳು: ಅಸ್ಸಾಂನ ಕಾಜಿರಂಗ, ಪಶ್ಚಿಮ ಬಂಗಾಳದ ಸುಂದರಬನ, ಉತ್ತರಾಂಚಲದ ಕಾರ್ಬೆಟ್, ಗುಜರಾತ್ನ ಗೀರ್, ಮಧ್ಯಪ್ರದೇಶದ ಕನ್ಹ, ಕರ್ನಾಟಕದ ಬಂಡೀಪುರ, ಬನ್ನೇರುಘಟ್ಟ ಮತ್ತು ನಾಗರಹೊಳೆ, ರಾಜಸ್ಥಾನದ ಸರಿಕ್ಷ, ಉತ್ತರ ಪ್ರದೇಶದ ಧ್ರುವದ ಮತ್ತು ಮಹಾರಾಷ್ಟ್ರದ ತೊಡವ ಇತ್ಯಾದಿ. ಇಂದಿನ ಈ ಅಧ್ಯಾಯದ ಕೊನೆಯ ವಿಷಯ ಯಾವುದು ಅಂದರೆ ಜೀವ ಸಂರಕ್ಷಣಾ ವಲಯಗಳು. ಮಕ್ಕಳೇ, ನಿಮಗೆ ಜೀವ ಸಂರಕ್ಷಣಾ ವಲಯಗಳು ಎಂದರೇನು ಗೊತ್ತೇ? ಜೀವ ಸಂರಕ್ಷಣಾ ವಲಯಗಳು ಅಂದರೆ ಸಂರಕ್ಷಿಸಲ್ಪಟ್ಟ ಭೂಪ್ರದೇಶಗಳ ವಿಶಾಲವಾದ ಒಂದು ಭಾಗ ಅಥವಾ ಕರಾವಳಿಯ ಪ್ರದೇಶವನ್ನು ಜೀವ ಸಂರಕ್ಷಣಾ ವಲಯ ಎನ್ನುವರು. ಇದು ವೈಶಿಷ್ಟ್ಯಪೂರ್ಣ ಜೀವ ಸಮುದಾಯಗಳನ್ನು ಒಳಗೊಂಡಿದೆ. ಇಲ್ಲಿ ಜೀವಗಳ ಸಂರಕ್ಷಣೆ, ಸಂಶೋಧನೆ, ಶಿಕ್ಷಣ ಮತ್ತು ಸ್ಥಳೀಯರನ್ನು ಇದರಲ್ಲಿ ಭಾಗಿಯಾಗುವಂತೆ ಮಾಡುವುದು ಜೀವ ಸಂರಕ್ಷಣಾ ವಲಯಗಳ ಪ್ರಮುಖ ಉದ್ದೇಶಗಳಾಗಿರ್ತವೆ. ಭಾರತದಲ್ಲಿ 18 ಜೀವ ಸಂರಕ್ಷಣಾ ವಲಯಗಳನ್ನು ಗುರುತಿಸಲಾಗಿದೆ. ಅವುಗಳಲ್ಲಿ ಮುಖ್ಯವಾದವುಗಳು ನೀಲಗಿರಿ, ನಂದಾದೇವಿ, ಮಾನಸ, ಗ್ರೇಟ್ ನಿಕೋಬಾರ್, ಮನ್ಬಾರ್ಕಾರಿ, ಸುಂದರಬನ, ಸಿಮಿಲಿಪಾಲ್, ಕಾಂಚನಜಂಗಾ, ಪಚಲ್ಮಾರಿ, ಅಗಸ್ತ್ಯಮಲೈ, ದಿಬಾಂಗ್ ಇತ್ಯಾದಿ. ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ಅಧ್ಯಾಯವು ಸಮಾಪ್ತಿಯಾಯಿತು. ನಮ್ಮ ಅರಣ್ಯ ಸಂಪತ್ತು ಬಹಳ ಸುಂದರವಾಗಿ ಹಾಗೂ ಆಸಕ್ತಿದಾಯಕವಾಗಿತ್ತಲ್ಲವೇ? ನೀವು ಇದನ್ನು ಚೆನ್ನಾಗಿ ಮನನ ಮಾಡಿಕೊಳ್ಳಬೇಕೆಂದರೆ ಸಕ್ಸೀಡ್ ಇ ಲರ್ನಿಂಗ್ ಆ್ಯಪ್ ಅನ್ನು ವೀಕ್ಷಿಸಿ.